You speak, madam. Yeah. ಥ್ಯಾಂಕ್ ಯು ನೀವೆಲ್ಲರೂ ಇಲ್ಲಿ ಬಂದಿದ್ದಕ್ಕೆ ನಮ್ಮ ಜೊತೆ ಸಿನಿಮಾ ನೋಡಿದ್ದಕ್ಕೆ ನನಗೆ ಅನಿಸಿದ್ದು ಮತ್ತು ಯಾವ ಕಾರಣಕ್ಕೆ ನಾನು ಈ ಪಿಕ್ಚರ್ ಮಾಡಿದೆ ಅಂದರೆ ಇದು ಹೆಂಗಸರ ಬಗ್ಗೆ ಅವ್ರ ಜೀವನದ ಕಷ್ಟದ ಬಗ್ಗೆ ಮನಸ್ಸಿನ ಯಾತನೆ ಬಗ್ಗೆ ಮಾತಾಡುತ್ತೆ. ಇಂಥ ಒಂದು ಸಿನಿಮಾ ಸಿಗೋದು ಕಷ್ಟನೇ. ಆದರೆ ಈ ಕಾಲದಲ್ಲಿ ಯಾರೋ ಒಬ್ಬರು ಕುಂಬಿ ಬಂದವರು ಅಫ್ಕೋರ್ಸ್ ಈ ಕಥೆ ಇರೋದು ಈ ಹುಡುಗನ ಪ್ರವಾಸದ ಬಗ್ಗೆ, ಜೀವನದ ಪ್ರವಾಸದ ಬಗ್ಗೆ. ಆದರೆ ಅದರಲ್ಲಿ ಬೇರೆ ಬೇರೆ ಪೀಳಿಗೆಗಳಲ್ಲಿ ಆಗೋ ಹೆಂಗಸರಿಗೆ ಕಷ್ಟ ಅದ್ರ ಬಗ್ಗೆ ಕೂಡ ಮಾತಾಡಿದ್ದಾರೆ. ಅದು ಬಹಳ ವಿಶೇಷ. ಅದಕ್ಕೆ ನಾನು ಈ ಸಿನಿಮಾ ತಗೊಂಡೆ. ಮತ್ತು ನಾನು ಇದನ್ನು ಮಾಡಿದ ಬಗ್ಗೆ ನನಗೆ ಹೆಮ್ಮೆ ಇದೆ, ಸಂತೋಷನೂ ಇದೆ. ಆ ಸಂತೋಷ ನೀವು ಪಡ್ತೀರಾ ಅಂತ ಆಸೆ ಇದೆ. ಥ್ಯಾಂಕ್ ಯು ಸೋ ಮಚ್. Thank you, madam. Because the fracture happened. My voice is also not okay right now with all that violence. ಮಾತಾಡೋಣ ನಿಮ್ಮ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಮೂವಿನ ಸೆಕೆಂಡ್ ಟೈಮ್ ನೋಡ್ತಿದ್ದೀನಿ. ಅಂದರೆ ಈ ಮೂವಿ ನೋಡಿದಾಗ ಅನಿಸಿದ್ದು ಎಲ್ಲರೂ ಬದುಕಲು ಇದೊಂದು ಥಾಟ್ ಬರುತ್ತೆ. ಅಂದರೆ ರೂಟೀನ್ ಲೈಫ್ ಬಿಟ್ಟು ನಮ್ಮನ್ನು ನಾವು ಏನು ಅಂತ ಕಂಡುಕೊಳ್ಳೋಕ್ಕೆ ಒಂದು ಜರ್ನಿ ಹೋಗಬೇಕು ಅಂತ. ಸೊ ಆ ಜರ್ನಿನ ಹೇಳುವಂಥ ಒಂದು ಮೂವಿ. ಅದ್ರ ಜೊತೆ ಒಂದು ಬ್ಯೂಟಿಫುಲ್ ಮೆಸೇಜ್ ಇದೆ ಕ್ಲೈಮ್ಯಾಕ್ಸಲ್ಲಿ. ತುಂಬಾ ಇಷ್ಟ ಆಯಿತು. ಹಾಗೂ ನವೀನ್ ಸರ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಒಂದು ಆರ್ಟಿಸ್ಟಾಗಿ ಬೆಸ್ಟ್ ಅಂತ ಇಲ್ಲಿ ಪ್ರೂವ್ ಆಗಿದ್ದಾರೆ. ಹಾಗೆ ಎಲ್ಲ ಬೇರೆ ಆ್ಯಕ್ಟರ್ಸ್ ಕೂಡ ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಂಟೈರ್ ಟೀಮು ನನಗೆ ತುಂಬ ಆತ್ಮೀಯರು, ತುಂಬ ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೆಟ್ ಡಿಪಾರ್ಟ್ಮೆಂಟಿಂದ ಹಿಡಿದು ಡೈರೆಕ್ಟ್ರ್ವರೆಗೂ, ಆ್ಯಕ್ಟ್ರ್ವರೆಗೂ, ಟೆಕ್ನಿಷಿಯನ್ಸು ಎಲ್ಲರೂ ನನ್ನ ಕ್ಲೋಸ್ ಸರ್ಕಲ್. ಇಟ್ಸ್ ಲೈಕ್ ಅ ಫ್ಯಾಮಿಲಿ ಥರ. ಅದರಲ್ಲಿ ಮೊದಲನೇದಾಗಿ ನವೀನ್ ಶಂಕರ್ ಇರ್ಬೋದು, ನಿರ್ಮಾಪಕರಾದಂಥ ನಾಗೇಶ್ ಅವರು, ಮತ್ತು ಅಶ್ವಿನ್ ಕೆನಡಿ ನನ್ನ ಪ್ರೇಮ ಪೂಜ್ಯಂ ಸಿನಿಮಾಗೆ ಅಸೋಸಿಯೇಟ್ ಕ್ಯಾಮ್ರಾಮನ್ ಆಗಿದ್ದರು, ಮತ್ತು ನಾಗೇಶ್ ಅವರು, ಎಲ್ಲನೂ ಸಹ ನನ್ನ ತುಂಬ ಕ್ಲೋಸ್ ಸರ್ಕಲ್. ಈ ಥರ ಸಿನಿಮಾ ಮಾಡಬೇಕಂದ್ರೆ ಮೊದಲನೇದಾಗಿ ಬಹಳ ಧೈರ್ಯ ಬೇಕು. ನೋಡಪ್ಪ, ಮೊದಲನೇದಾಗಿ ತುಂಬ ಧೈರ್ಯ ಬೇಕು. ನಾನು ನಾಗೇಶ್ ಅವ್ರಿಗೆ ಹೇಳಿದೆ, ಸರ್ ಇದು ಲಾಭ ಆಗಲಿ, ಕಮರ್ಷಿಯಲ್ ಆಗಲಿ, ಸಕ್ಸಸ್ ಆಗಲಿ, ಫೇಲ್ಯೂರ್ ಆಗಿ ಇದನ್ನು ನಾವು ಸಿದ್ಧ ಸೂತ್ರಗಳನ್ನ ಇಟ್ಕೊಂಡು ಇವನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋವಂಥ ಸಿನಿಮಾ ಅಲ್ಲ. ಬಟ್ ಒಂದು ಸಿನಿಮಾ ಏನು ಮಾಡಿದ್ದೀರಾ, ಒಂದು ಅದ್ಭುತವಾದಂಥ ಸಿನಿಮಾ ಮಾಡಿದ್ದೀರಾ. ಟು ಬಿ ಫ್ರ್ಯಾಂಕ್ ಆಗಿ ಹೇಳ್ಬೇಕಾದ್ರೆ ಲಾಸ್ಟ್ ಒಂದು 20 ಮಿನಿಟ್ಸ್ ಸಿನಿಮಾ ಏನಿದೆ, ಸೊ ಅದ್ಭುತವಾದಂಥ ಒಂದು ಮೆಸೇಜನ್ನು ಕೊಟ್ಟಿದ್ದೀರಾ ಅಂತ. ಯಾಕಂದರೆ ನಾನೊಂದು ಶೋ ಮಾಡ್ತಾಯಿದ್ದೆ, ರಿಯಾಲಿಟಿ ಶೋ ಜೋಡಿ ನಂಬರ್ 1 ಅಂತ ನಮ್ಮ ಝೀ ಕನ್ನಡಗೆ. ಸೊ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ಎಲ್ಲ ಹೆಣ್ಮಕ್ಳಿಗೂ ನಾನು ಹೇಳ್ತಾ ಇದ್ದಿದ್ದೇನೆಂದರೆ, ನೋಡಿದವ್ರು ಏನಂತಾರೆ ಅಂತಲೇ ನಮ್ಮ ಲೈಫ್ನ ನಾವು ಬೇರೆ ಥರ ಬದುಕ್ಬಿಡ್ತೀವಿ. ನಮಗಿಷ್ಟ ಆಗುವಾಗೆ ನಮ್ಮ ಲೈಫ್ನ ನಾವು ಬದುಕೋದೇ ಇಲ್ಲ. ಆದರೆ ಈ ಒಂದು ಸಿನಿಮಾದಲ್ಲಿ ಕೊಟ್ಟಿರುವಂಥ ಮೆಸೇಜ್ ಏನಿದೆ, ನೋಡಿದವ್ರು ಏನಾದರೂ ಅಂದ್ಕೊಳ್ಳಿರಿ, ನಮಗಿಷ್ಟ ಆಗಂಗೆ ನಾವು ಬದುಕಬೇಕು ಅನ್ನುವಂಥ ಒಂದು ಅದ್ಭುತವಾದ ಮೆಸೇಜ್ ಕೊಟ್ಟಿದ್ದಾರೆ. ಆ್ಯಂಡ್ ವಿಶೇಷವಾಗಿ ಇದರಲ್ಲಿ ನಾನು ನನ್ನ ಗೆಳೆಯ ನವೀನ್ ಶಂಕರ್ಗೆ ಅಭಿನಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆ ಟ್ರಾನ್ಸ್ಫಾರ್ಮೇಷನ್ ಇರ್ಬೋದು, ಆ ಪರ್ಫಾರ್ಮೆನ್ಸ್ ಇರ್ಬೋದು, ಇಟ್ಸ್ ವೆರಿ ವೆರಿ ಲೆಂತಿ ಶಾರ್ಟ್ಸ್ನ ಎಷ್ಟು ಚೆನ್ನಾಗಿ, ಎಷ್ಟು ಅದ್ಭುತವಾಗಿ ಅಭಿನಯಿಸಿದ್ದಾರೆ ಅಂದರೆ ಭಾಳಷ್ಟು ಸುಂದರವಾಗಿ ಅಭಿನಯಿಸಿದ್ದಾರೆ. ಅವ್ರ ಡೆಡಿಕೇಶನ್, ಪರ್ಫಾರ್ಮೆನ್ಸ್ ಬಗ್ಗೆ ಇರ್ಬೋದು. ಆ್ಯಂಡ್ ಅಕ್ಷತಾ ರಾವ್ ಮೇಡಮ್, ಸೊ ಅವ್ರ ಬಗ್ಗೆ ವಿಶೇಷವಾಗಿ ಹೇಳ್ಬೋದು. ಅವ್ರ ಕ್ಲೈಮ್ಯಾಕ್ಸಲ್ಲಿ ಮಾಡಿರುವಂಥ ಅಭಿನಯ, ಆ ಪಾತ್ರ ಮೋಸ್ಟ್ಲಿ ಬೇರೆ ಯಾರನ್ನಾದ್ರೂ ಆರ್ಟಿಸ್ಟ್ನ ಹಾಕಿದರೆ ಅವ್ರಿಗಿಂತ ಚೆನ್ನಾಗಿ ಅಭಿನಯ ಮಾಡ್ತಾಯಿದ್ರೂ ನನಗೆ ಗೊತ್ತಿಲ್ಲ. ಬಟ್ ಆ ಪಾತ್ರನ ಅವ್ರು ಪ್ರೀತಿಸಿ ಮಾಡಿದಷ್ಟು, ಅವರು ವೆಯ್ಟೇಜ್ ತಂದುಕೊಟ್ಟಷ್ಟು ಬಹುಶಃ ಯಾರು ತಂದುಕೊಡೋದಕ್ಕೆ ಸಾಧ್ಯ ಇಲ್ಲ ಆ ಪಾತ್ರಕ್ಕೆ ಅಂತ ನನ್ನ ಅನಿಸಿಕೆ, ಟು ಬಿ ಫ್ರ್ಯಾಂಕ್ ಆಗಿ.
ಆ್ಯಂಡ್ ಇಡೀ ಸಿನಿಮಾದಲ್ಲಿ ಒಬ್ಬ ಸೂಪರ್ ಡೂಪರ್ ಎಂಟರ್ಟೈನರ್ ಅನಿಸಿದ್ದು ಅಂದರೆ ಮಲ್ಲಣ್ಣ ಅನ್ನೋ ಕ್ಯಾರೆಕ್ಟ್ರು ಆ ಹುಡುಗ ಮಾಡಿರೋಂಥದ್ದು ಎಷ್ಟು ಅದ್ಭುತವಾಗಿ ಮಾಡಿದ್ದಾನೆ ಅಂದರೆ ಸರಸ್ವತಿ ಯಾವ ರೂಪದಲ್ಲಿ ಯಾರು ಒಲಿತಾಳೆ ಅಂತ ನಾವು ಹೇಳೋದಕ್ಕಾಗಲ್ಲ. ಅಷ್ಟು ಅದ್ಭುತವಾಗಿ ಆ ಹುಡುಗ ಅಭಿನಯಿಸಿದ್ದಾನೆ. ನಾನು ಈಗ ತಾನೇ ಮೀಟ್ ಮಾಡಿದೆ ಆ ಹುಡುಗನ್ನ. ಆ್ಯಂಡ್ ಅದರಲ್ಲಿ ಒಂದು CG ವರ್ಕ್ ಮಾಡಿದ್ದಾರೆ. ಆ CG ವರ್ಕ್ ಯಾವುದು ಅಂತ ನಾನು ನಿಮ್ಗೆ ಹೇಳಲ್ಲ, ನೀವು ಇಲ್ಲಿ ಥಿಯೇಟ್ರಿಗೆ ಬಂದು ನೋಡಿ ಅದನ್ನು ಫೀಲ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಟೋಟಲ್ಲಾಗಿ ವಿಶೇಷವಾಗಿ ಹೆಣ್ಣು ಮಕ್ಕಳು ದಯವಿಟ್ಟು ಈ ಸಿನಿಮಾ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ 6 ವರ್ಷದಿಂದ ಒಂದು 80 ವರ್ಷದ ಒಂದು ಹಿರಿಯರವರೆಗೂ ಸಹ ಹೆಣ್ಮಕ್ಳಿಗೆ ಒಂದು ಕನಸು ಅನ್ನೋದು ಯಾವಾಗಲೂ ಅವ್ರ ಮನಸ್ಸಲ್ಲಿ ಜಾಗೃತವಾಗಿರುತ್ತೆ. ಸೊ ಆ ಕನಸನ್ನು ಯಾವ ರೀತಿ ನನಸು ಮಾಡ್ಕೋಬೋದು ಅನ್ನೋದನ್ನು ದಯವಿಟ್ಟು ಈ ಸಿನಿಮಾ ನೋಡಿ ಎಂಟೈರ್ ಟೀಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕನ್ನಡದಲ್ಲಿ ಹೊಸ ಪ್ರಯೋಗಗಳು ತುಂಬ ಚೆನ್ನಾಗಿ ನಡೀತಾ ಇದೆ. ಇತ್ತೀಚೆಗೆ ಬಂದಿರೋಂಥ ಸಿನಿಮಾಗಳಲ್ಲಿ ಒಂದು ಅದ್ಭುತವಾದಂಥ ಪ್ರಯೋಗ ಈ ಸಿನಿಮಾ. ಈ ಪ್ರಯೋಗಾತ್ಮಕ ಸಿನಿಮಾಕ್ಕೆ ನಿಮ್ಮೆಲ್ಲರೂ ಬೆಂಬಲ ಇರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒನ್ಸ್ ಅಗೇನ್ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಟೀಮ್. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಥ್ಯಾಂಕ್ ಯು. ನಮ್ಮಿಬ್ಬರ ಸ್ನೇಹಿತ, ಸೊ ಯಾವಾಗಲೂ ಆದಷ್ಟು ಭಾವನೆಗಳಿಗೆ ಜಾಸ್ತಿ ಒತ್ತಿರೋವಂಥ ಒಂದು ಸ್ಕ್ರಿಪ್ಟ್ನ ಚೂಸ್ ಮಾಡ್ತಾನೆ. ಸೊ ಈ ಸಿನಿಮಾ ಕೂಡ ಹಾಗೆಯೇ ಭಾವನೆಗಳಿಗೆ ಜಾಸ್ತಿ ಒತ್ತಿರೋವಂಥ ಸಿನಿಮಾ ಆ್ಯಂಡ್ ತೀರಾ ಫೀಲಿಂಗ್ಸ್ ಇರೋರಿಗೆ ಜಾಸ್ತಿ ಇದು ಕನೆಕ್ಟ್ ಆಗುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ಮೇನ್ ಮೆಸೇಜ್ ಒಂದು ಹೆಣ್ಮಗುನ ಸೊಸೈಟಿ ಹೇಗೆ ನೋಡುತ್ತೆ ಆ್ಯಂಡ್ ಹೆಣ್ಣು ಏನಾದರೂ ಡಿಸಿಷನ್ ತೊಗೊಂಡಾಗ ಅದನ್ನು ಹೇಗೆ ನೋಡುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಒಂದಷ್ಟು ಜರ್ನಿಯಲ್ಲಿ ಸ್ಲೋ ಆಗಿ ಹೋಗ್ತಾ ಇರಬೇಕಾದ್ರೆ ಲಾಸ್ಟಲ್ಲಿ ಒಂದು ಅಪ್ಲಿಫ್ಟ್ ಆಗುವಂಥ ಸೀನ್ ಬರುತ್ತೆ. ಅದು ಅರುಂಧತಿ ಮ್ಯಾಮ್ ಮಾಡಿರೋವಂಥ ಸೀನು. ಸೊ ದ ಮೇನ್ ಮೆಸೇಜ್ ಆಫ್ ದ ಸಿನಿಮಾ. ಓಕೆ, ಅರುಂಧತಿ ಮ್ಯಾಮ್ ಅವರ ಸಿಸ್ಟರ್ ಗೀತಾ ಸಿನಿಮಾದಲ್ಲಿ ನಾಯಕಿಯಾಗಿ ಮಾಡಿದಂಥವ್ರು ಮಾಡಿದ್ದಾರೆ. ಸೊ ಅವರು ಬಂದ ಮೇಲೆ ಅಪ್ಲಿಫ್ಟ್ ಆಗುತ್ತೆ ಸೀನು. ನನಗಂತೂ ತುಂಬಾ ಇಷ್ಟ ಆಯಿತು. ಎಲ್ಲರೂ ಥಿಯೇಟರ್ಸ್ಗೆ ಬಂದು ನೋಡಿದವರು ಏನಂತಾರೆ ಅನ್ನೋ ಒಂದು ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಪ್ರವೀಣ್ ಎಲ್ರಿಗೂ ನಮಸ್ಕಾರ. ಚಿತ್ರ ಹೇಳಿರೋದೆಲ್ಲ ಕಾಪಿ ಪೇಸ್ಟು. ನವೀನ್ ಶಂಕರ್ರು ನಾವು ನಮ್ಮ ಹೊಂದಿಸಿ ಬರೀರಾಗಿರ್ಬೋದು ಅಥವಾ ಹೊಯ್ಸಳ ಆಗಿರ್ಬೋದು ಇತ್ತೀಚಿನ ಸಿನಿಮಾಗಳಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ನೋಡಿದ್ದೀವಿ. ಅದಕ್ಕೆ ಇನ್ನೊಂದು ಆ್ಯಡ್ ಏನಪ್ಪ ಅಂದರೆ ನೋಡಿದವರು ಏನಂತಾರೆ ಸಿನಿಮಾ ಅದ್ಭುತವಾಗಿ ನವೀನ್ ಶಂಕರ್ ಸ್ಯಾಕ್ರಿಫೈಸ್, ಎಸ್ಪೆಷಲಿ ಒಂದು ಶಾರ್ಟಲ್ಲಿ ಮೂಳೆಗಳೆಲ್ಲ ಕಾಣಿಸುತ್ತೆ. ಟ್ರಾನ್ಸ್ಫಾರ್ಮೇಷನ್ ವೆರಿ ರಿಸ್ಕ್ ಟೇಕಿಂಗ್ ಟ್ರಾನ್ಸ್ಫಾರ್ಮೇಷನ್ ಅದು ಈ ಸಿನಿಮಾ. ಅಂದರೆ ಬಹುಶಃ ನಮ್ಮ ಕನ್ನಡದಲ್ಲಿ ತುಂಬ ಕಡಿಮೆ ಜನ ಅಷ್ಟು ರಿಸ್ಕ್ ತೊಗೊಂಡು ಪಾತ್ರಕ್ಕೋಸ್ಕರ ತಮ್ಮನ್ನು ತಾವು ಟ್ರಾನ್ಸ್ಫಾರ್ಮ್ ಮಾಡ್ತಾರೆ ಒಂದು ಆರ್ಟಿಸ್ಟ್ ಆಗಿ. ಸೊ ಸ್ಪೆಷಲಿ ನವೀನ್ದು ಪರ್ಫಾರ್ಮೆನ್ಸ್ಗೋಸ್ಕರ ನಾವೆಲ್ಲರೂ ಈ ಸಿನಿಮಾ ನೋಡಲೇಬೇಕು. ದ ಹೋಲ್ ಜರ್ನಿ ಏನಿದೆ ಆ ಟ್ರಾನ್ಸ್ಫಾರ್ಮೇಷನ್ ಹಾಗೆ ಅವ್ನು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾನೆ. ಎಕ್ಸಾಕ್ಟ್. ಆ್ಯಂಡ್ ಚಿತ್ರ ಹೇಳ್ದಂಗೆ ಕತೆ ಕೂಡ ಅದ್ಭುತವಾಗಿದೆ. ಆ್ಯಂಡ್ ಫಸ್ಟ್ ಹಾಫಲ್ಲಿ ಬರೋ ಒಂದು ಕೈಯಿಂದಿರೋ ಗೋಲ್ಡನ್ ಪಾತ್ರ ಅದ್ಭುತ. ಮಲ್ಲಣ್ಣನ ಪಾತ್ರ ಸೂಪರ್ ಆಗಿದೆ. ಆ್ಯಂಡ್ ಮಿಸ್ ಮಾಡಿದೆ ಈ ಸಿನಿಮಾ ನೋಡಿ ನಿಮ್ಮೆಲ್ಲರಿಗೂ ಸಿನಿಮಾ ಇಷ್ಟ. ಥ್ಯಾಂಕ್ ಯು. ನೋಡಿದವ್ರು ಏನಂತಾರೆ? ನೋಡಲಿಲ್ಲ ಅಂದರೆ ನೋಡಿದವ್ರು ಏನಂತಾರೆ? ನೋಡಲಿಲ್ಲ ಅಂದರೆ ನೋಡಿದವ್ರು ಏನಂತಾರೆ? ಬಾಯ್ ಬಾಯ್. ಎಲ್ರಿಗೂ ನಮಸ್ಕಾರ. ಇಂಥ ಒಂದು ಸಿನಿಮಾ ನಮ್ಮ ಕನ್ನಡದ್ದು ಅಂತ ಹೇಳೋಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ಆ್ಯಂಡ್ ಆಲ್ಸೋ ತುಂಬಾ ಖುಷಿ ಆಗುತ್ತೆ. ಕುಲ್ದೀಪ್ ಸರ್ ಡಿರೆಕ್ಷನ್ ಆ್ಯಂಡ್ ದ ಸ್ಟೋರಿ ಟೆಲ್ಲಿಂಗ್ ತುಂಬಾ ಇಷ್ಟ ಆಯಿತು ನನಗೆ. ಅದು ಫೀಲ್ ಆಫ್ ದ ಮೂವಿ ಏನಿದೆಲ್ಲ ತುಂಬಾ ಹಾರ್ಟ್ ಟಚಿಂಗ್ ಆಗಿದೆ. ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಅಶ್ವಿನ್ ಅವರ ಕ್ಯಾಮ್ರಾ ವರ್ಕ್ ಅಂತೂ ತುಂಬಾ ಚೆನ್ನಾಗಿದೆ. ಅದು ಆ ಫೀಲ್ ಆಫ್ ದ ಮೂವಿನ ಐ ಗೆಸ್ 1 ಲೆವೆಲ್ ಅಪ್ ಮಾಡ್ತಾ ಇದೆ. ಆ್ಯಂಡ್ ಆ್ಯಕ್ಟಿಂಗ್ ಅಂತ ತೊಗೊಂಡ್ರೆ ನವೀನ್ ಅವ್ರ ಬಗ್ಗೆ ಐ ಗೆಸ್ ಎಷ್ಟು ಹೇಳಿದ್ರೂ ಕಡಿಮೆನೇ. ಅವರು ಆ ಕ್ಯಾರೆಕ್ಟ್ರನ್ನ ಸ್ಟಾರ್ಟಿಂಗಿಂದ ಎಂಡ್ ತನಕ ಎಷ್ಟು ಚೆನ್ನಾಗಿ ಅದನ್ನು ಹೋಲ್ಡ್ ಮಾಡಿಕೊಂಡು ಕ್ಯಾರಿ ಮಾಡಿ ಹೋಗಿದ್ದಾರೆ ಅಂತಂದರೆ ನಿಮಗೆ 1 ಸೆಕೆಂಡ್ ಕೂಡ ಸ್ಕ್ರೀನ್ ಬಿಟ್ಟು ಆ ಕಡೆ ಈ ಕಡೆ ನೋಡಬೇಕು ಅಂತ ಅನಿಸಲ್ಲ. ಐ ಹ್ಯಾವ್ ಟು ಮೆನ್ಷನ್ ನವೀನಿಂದ ಎಲ್ಲೋ ಒಂದು ಕಡೆಗೆ ಬೇರೆಯವ್ರ ಕಡೆಗೆ ಧ್ಯಾನ ಹೋಗಿದೆ ಅಂತಂದರೆ ಅದು ಮಲ್ಲಣ್ಣ. ಹೀ ಈಸ್ ಲೈಕ್ ಅ ಸರ್ಪ್ರೈಸ್ ಪ್ಯಾಕೇಜ್ ಮೂವಿಯಲ್ಲಿ. ತುಂಬಾ ಗ್ರೇಟ್ ಸ್ಕ್ರೀನ್ ಪ್ರೆಸೆನ್ಸ್ ಆ್ಯಂಡ್ ಯು ವಿಲ್ ಲವ್ ಹಿಮ್. ಹೀ ಈಸ್ ಲೈಕ್ ಟೂ ಗುಡ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಐ ಗೆಸ್ ತುಂಬಾ ಒಳ್ಳೆ ಫ್ಯೂಚರ್ ಇದೆ ಆ ಹುಡುಗಂಗೆ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ಹಿಮ್. ಆ್ಯಂಡ್ ಹೋಲ್ ಸ್ಟಾರ್ ಕಾಸ್ಟ್ ತುಂಬಾ ಚೆನ್ನಾಗಿ ಮಾಡಿದೆ. ತುಂಬಾ ಒಂದು ಅದ್ಭುತವಾದಂಥ ಪ್ರಯತ್ನ. ಐ ಗೆಸ್ ಪ್ರೊಡ್ಯೂಸರಿಗೂ ಒಂದು ಚಪ್ಪಾಳೆ ಹೊಡಿಲೇಬೇಕು. ತುಂಬ ಒಳ್ಳೆ ಸಿನಿಮಾಕ್ಕೆ ದುಡ್ಡು ಹಾಕಿದ್ದಾರೆ. ಇಂಥ ಸಿನಿಮಾಗಳನ್ನು ಎಲ್ಲರೂ ದಯವಿಟ್ಟು ಚಿತ್ರಮಂದಿರದಲ್ಲೇ ಬಂದು ನೋಡಬೇಕು. ಪ್ಲೀಸ್ ಡೂ ವಾಚ್ ದ ಸಿನಿಮಾ ಇನ್ ಥಿಯೇಟರ್ಸ್. ಥ್ಯಾಂಕ್ ಯು.
ನಮಸ್ತೆ. ಫಸ್ಟ್ ನವೀನ್ ಬಗ್ಗೆ ಹೇಳ್ತೀನಿ. ನನ್ನ ಫ್ರೆಂಡು ನವೀನು ಒಂದಿನ ಫೋನ್ ಮಾಡಿ ಕೇಳ್ದ, ಈ ಓಕೆನಾ ಒಂದಿಸಿ ಬರೇರಿ ಸೆಟ್ಟಲ್ಲಿ ಅದೇನೋ ಕುಡಿತಿದ್ದಲ್ಲ, ಅದೇನು ಕುಡಿತಿದ್ದೆ ಅಂತ. ನಾನು ಹೇಳಿದೆ ಏನಕ್ಕೋ ಅಂತ. ಇಲ್ಲ, ನಾನು ಅರ್ಜೆಂಟಾಗಿ ಫ್ಯಾಟ್ ಲಾಸ್ ಮಾಡ್ಕೋಬೇಕು, ಹೆವಿ ಇದು ನನಗೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ. ಹೌದಾ ಸರಿ, ನಾನು ಹೇಳಿದೆ ಆ್ಯಪಲ್ ಸೈಡರ್ ವಿನೆಗರು ಅದೆಲ್ಲ ಏನೋ ಹೇಳಿದೆ ನನಗೆ, ಫ್ಯಾಟ್ ಲಾಸು ಮತ್ತು ಇದು ವೇಸ್ಟು ಹಿಪ್ಸು ಇದೆಲ್ಲ ಸರ್ಕಮ್ಫರೆನ್ಸ್ ಕಮ್ಮಿ ಆಗುತ್ತೆ. ಆಮೇಲೆ ನಾನು ಅಂದ್ಕೊಂಡೆ ಈ ಫಿಟ್ಟಾಗಿದ್ದಾನೆಲ್ಲ ಯಾಕೆ ಹೇಳ್ತಿದ್ದಾನೆ ಅಂತ. ಈ ಮೂವಿ ನೋಡಿದ್ಮೇಲೆ ಗೊತ್ತಾಯಿತು, ಯಾರೂ ಹೇಳಿರಲಿಲ್ಲ. ಅಮೇಝಿಂಗ್ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಂಡಿದ್ದಾನೆ. ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ ಆ ಡೆಡಿಕೇಷನ್ನು, ಆ ಇನ್ವಾಲ್ವ್ಮೆಂಟ್ ಇದೆಯಲ್ಲ, ನನ್ನ ಫ್ರೆಂಡ್ ಅಂತ ಹೇಳ್ಕೊಳ್ಳೋದು ತುಂಬ ಹೆಮ್ಮೆ ಆಗುತ್ತೆ. ಆ್ಯಂಡ್ ನನ್ನ ಪ್ರಕಾರ ಪ್ರತಿಯೊಬ್ಬ ಆ್ಯಕ್ಟರು ಆ ಇನ್ವಾಲ್ವ್ಮೆಂಟ್ ಕೊಡಬೇಕು. ಆ್ಯಂಡ್ ಥ್ಯಾಂಕ್ಸ್ ಟು ನವೀನ್ ಈ ಒಂದು ಇದನ್ನು ಮೋಟಿವೇಟ್ ಮಾಡೋಕ್ಕೆ ಈ ರೀತಿಯಲ್ಲಿ. ಆ್ಯಂಡ್ ಸೊ ಮೂವಿ ನೋಡಿದವ್ರು ಏನಂತಾರೆ, ಇದು ಒಂಥರ ಒಂದು ಈ ಟ್ರಾವೆಲ್ ಮಾಡಿಕೊಂಡು ಪುಸ್ತಕ ಓದ್ತಾರೆ ಗೊತ್ತಾ, ಸೊ ಆ ಥರ ಒಂದು ಅನುಭವ ಕೊಡ್ತದೆ ನನಗೆ. ಆ್ಯಂಡ್ ನೋಡಿದವ್ರು ಏನಂತಾರೆ ಅಂತ ಯೂಶ್ವಲಿ ನಮ್ಮ ಸಮಾಜದಲ್ಲಿ ತುಂಬ ಸಲ ಕೇಳುವಂಥ ಮಾತದು. ನನಗೇನು ಅನಿಸ್ತು ಈ ಮೂವಿ ನೋಡಿದ್ಮೇಲೆ, ಯೂಶ್ವಲಿ ದರ್ ಇಸ್ ಒನ್ ಸೇಯಿಂಗ್ ಇನ್ ಇಂಗ್ಲೀಷ್, ಡು ನಾಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅಂತ. ನನಗೆ ಈ ಮೂವಿ ನೋಡಿದ್ಮೇಲೆ ಏನಿಸ್ತು ಅಂದರೆ, ಜಡ್ಜೇ ಮಾಡಿಬಿಡಿ. ನನ್ನ ಪ್ರಕಾರ ಯಾರನ್ನೂ ಜಡ್ಜ್ ಮಾಡದೇ ಇದ್ರೇ ಅವ್ರು ಹೆಂಗಿದ್ದಾರೆ ಹಾಗೆ ರಿಸೀವ್ ಮಾಡ್ಕೋಬೋದು, ಹಾಗೆ ಅವ್ರನ್ನ ಸ್ವೀಕರಿಸ್ಬೋದು. ಸೊ ಅಷ್ಟೇ, ಇದರಿಗಿಂತ ಇನ್ನೇನು ಹೇಳೋಕ್ಕಾಗಲ್ಲ. ಸೊ ಈ ಮೂವಿನ ತುಂಬ ಜನ ನೋಡಬೇಕು, ಮಿಸ್ ಮಾಡ್ಕೋಬೇಡಿ. ರೆಗ್ಯುಲರ್ ಫಾರ್ಮೆಟ್ಗಿಂತ ಬೇರೆ ಥರನೇ ಇದೆ, ಬಟ್ ತುಂಬ ಚೆನ್ನಾಗಿದೆ, ಇವೆಂಟ್ಫುಲ್ ಆಗಿದೆ. ಆ್ಯಂಡ್ ಥ್ಯಾಂಕ್ಸ್ ಟು ಎಂಟೈರ್ ಟೀಮ್ ಈ ಮೂವಿ ಕೊಟ್ಟಿದ್ದಕ್ಕೆ. ಕುಲ್ದೀಪ್ ಸರ್ ಅಮೇಝಿಂಗ್ ಡೈರೆಕ್ಷನ್ ಮಾಡಿದ್ದಾರೆ. ಆ್ಯಂಡ್ ನವೀನ್ ಆ್ಯಂಡ್ ಅಪೂರ್ವ ಅವರು ಪರ್ಫೆಕ್ಟ್ ರೋಲಿಗೆ ತುಂಬ ಪರ್ಫೆಕ್ಟ್ ಆಗಿದ್ದಾರೆ. ಆ್ಯಂಡ್ ಆ ಹುಡುಗ ಮಲ್ಲಣ್ಣ ಬರ್ತಾರಲ್ಲ, ಅವರು ಫ್ಯಾನ್ ಆಗಿದ್ದೀನಿ. ಮಲ್ಲನ ಜೊತೆ ಈಗ ನೆಕ್ಸ್ಟ್ ನಾನು ಫೋಟೋ ತಗೋಬೇಕು. ತುಂಬ ಚೆನ್ನಾಗಿ ಮಾಡಿದ್ದಾನೆ ಆ ಹುಡುಗ. ಥ್ಯಾಂಕ್ ಯು ಸೋ ಮಚ್. ಜಾಸ್ತಿ ಪಬ್ಲಿಷ್ ಮಾಡಿ, ಎಲ್ಲ ಕಡೆ ಪ್ರಮೋಟ್ ಮಾಡಿ ಈ ಮೂವಿನ. ಥ್ಯಾಂಕ್ ಯು ಸೊ ಮಚ್. ಓ ಮೈ ಗಾಡ್, ವಾವ್. ನೋಡಿದವ್ರು ಏನಂತಾರೆ ಅಂತಲೇ ನಾವು ಇಷ್ಟು ವರ್ಷ ಬದುಕಿರೋದು ಅನಿಸುತ್ತೆ ನಾವೆಲ್ಲರೂ, ಈವನ್ ಇನ್ಕ್ಲೂಡಿಂಗ್ ಮೀ. ಹಾಗೆ ಆಗ್ಬಿಟ್ಟಿದೆ ನಮ್ಮ ಲೈಫ್. ಬಟ್ ಅದಕ್ಕಿಂತ ಮೀರಿ ನಮಗೇನು ಇಷ್ಟ ಆಗುತ್ತೋ ಆ ರೀತಿ ಬದುಕಬೇಕು ಅನ್ನೋದು ಸಿನಿಮಾದ ಒಂದು ಮೆಸೇಜ್. ಆ್ಯಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಆಫ್ ಅಸ್ ಅಲ್ವಾ. ನಮ್ಮ ಖುಷಿ ಎಲ್ಲಿದೆ ಅಂದರೆ ನಮಗೇನು ಇಷ್ಟನೋ ಅದರಲ್ಲೇ ಇರೋದು. ಸೊ ಆ ಕತೆ ಜೊತೆಗೆ ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಟು ವಾಚ್. ಬ್ಯೂಟಿಫುಲ್ ಮಾಡಿದ್ದಾರೆ, ಅಂದರೆ ಮೂವಿ ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ. ಪರ್ಫಾರ್ಮೆನ್ಸಸ್ಸು, ಆ ಸೆಟಲಿಟಿ ತಂದಿರೋದು ವರ್ಕಲ್ಲಿ, ಆ ನ್ಯೂಯಾನ್ಸಸ್ಸು. ನವೀನ್ ಶಂಕರ್ ಅವ್ರನ್ನ ಐ ಥಿಂಕ್ ವಿ ಶುಡ್ ಆಫನ್ ಸಿ ಹಿಮ್ ಆನ್ ಸ್ಕ್ರೀನ್. ಜಾಸ್ತಿ ಕಾಣಿಸ್ಕೋಬೇಕು, ಜಾಸ್ತಿ ಸಿನಿಮಾಗಳನ್ನ ಮಾಡಬೇಕು. ಈಸ್ ಅ ಒನ್ ಟು ಸೆಲೆಬ್ರೇಟ್ ಆನ್ ಸ್ಕ್ರೀನ್ ಅವ್ರ ಪರ್ಫಾರ್ಮೆನ್ಸಸ್ಗಳನ್ನ. ಆ್ಯಂಡ್ ಅಪೂರ್ವ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೋಲ್ ಕ್ರ್ಯೂ, ದ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು. ಫಸ್ಟ್ ಅಟೆಂಪ್ಟಲ್ಲಿ ಕುಲ್ದೀಪ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಇವರು ಮೊದಲನೇ ಸಿನಿಮಾ ಡೈರೆಕ್ಟ್ ಮಾಡಿದ್ದು, ಅದ ನಂತರ BTS ಮಾಡಿದರು. ಕಂಪ್ಲೀಟ್ಲಿ ಎಂಜಾಯ್ಡ್. ಈ ಥರ ಸಿನಿಮಾಗಳಿಗೆ ಪ್ರೊಡ್ಯೂಸರ್ಸ್ಗೆ ಸಪೋರ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಈ ಥರ ಸಿನಿಮಾಗಳನ್ನ ಸೆಲೆಬ್ರೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಥರ ಕಾಂಟೆಂಟ್ ಮೀನಿಂಗ್ಫುಲ್ ಸಿನಿಮಾಗಳು, ನ್ಯೂ ಏಜ್ ಸಿನಿಮಾಗಳು ಹೆಚ್ಚು ಬಂದಷ್ಟು ನಮ್ಮ ಹೊಸ ಅಂದರೆ ಕಥೆನ ಹೊಸದಾಗಿ ಹೇಳೋ ರೀತಿಗೆ ಒಂದು ಹೊಸ ವೆಲ್ಕಮಿಂಗ್ ಆಗುತ್ತೆ. ಸೊ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಈ ಸಿನಿಮಾಗಿರಲಿ, ಈ ತಂಡದ ಮೇಲಿರಲಿ, ಕಲಾವಿದರ ಮೇಲಿರಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಫಿಲ್ಮ್. ಪ್ಲೀಸ್ ಟು ಕಮ್ ಅಂಡ್ ವಾಚ್ ಇನ್ ಥಿಯೇಟರ್. ಥ್ಯಾಂಕ್ ಯು. ಇಂಟೆನ್ಸ್ ಅಂತ ಅನಿಸ್ತು. ಕುಲ್ದೀಪ್ ಸರ್ ಇವಾಗಿನ ಸೊಸೈಟಿ ಜನರು ಹೇಗೆ ನೋಡ್ತಾರೆ, ಜನರನ್ನ ಎಷ್ಟು ಈಸಿಯಾಗಿ ಜಡ್ಜ್ ಮಾಡ್ತಾರೆ, ಅವ್ರ ಪರ್ಸ್ಪೆಕ್ಟಿವ್ ಏನು, ಆ್ಯಂಡ್ ಇವಾಗಿನ ಜನ್ರೇಷನ್ಸ್ ಬೇಸಿಕ್ಲಿ ಏನು ಡೀಲ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ತುಂಬ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಇಲ್ಲಿ ಯಾವುದೇ ಥರ ಕಮರ್ಷಿಯಲ್ ಎಲಿಮೆಂಟ್ ಇಲ್ಲ, ಬಟ್ ಕ್ಯಾರೆಕ್ಟರ್ ಜೊತೆ ನೀವು ಒಂಥರ ಜರ್ನಿ ಮಾಡ್ತೀರಾ. ಆ್ಯಂಡ್ ಕ್ಯಾರೆಕ್ಟರ್ಗಳ ಬಗ್ಗೆ ಹೇಳೋದಾದರೆ ನವೀನ್ ಆ್ಯಂಡ್ ಅಪೂರ್ವ ಆರ್ ಮೈ ಬೆಸ್ಟ್ ಫ್ರೆಂಡ್ಸ್. ಆ್ಯಂಡ್ ನನಗೆ ಅವ್ರ ಫ್ರೆಂಡ್ಸ್ ಅಂತ ಹೇಳೋದು ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅವ್ರು ಅಷ್ಟು ಏನು ಹೇಳ್ತಾರೆ, ತುಂಬ ರಿಯಲಿಸ್ಟಿಕ್ಕಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅವ್ರು ಸಿದ್ಧಾರ್ಥ್ ಅನ್ನೋ ಥರನೇ. ಆ್ಯಂಡ್ ಅಪ್ಪೂನು ಅಷ್ಟೇ ಸಿಕ್ಕಾಪಟ್ಟೆ ಬೋಲ್ಡಾಗಿ ಪರ್ಫಾರ್ಮ್ ಮಾಡಿದ್ದಾಳೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಸಿ ಮೈ ಫ್ರೆಂಡ್ಸ್ ಪರ್ಫಾರ್ಮಿಂಗ್ ಸೊ ವೆಲ್. ಮತ್ತು ಇನ್ನು ನನ್ನ ಫೇವ್ರೆಟ್ ಬಂದುಬಿಟ್ಟು ಮಲ್ಲಣ್ಣ. ಐ ಥಿಂಕ್ ಮಲ್ಲಣ್ಣ ಕೇಳಿದ ಶೋ, ನಂಗೆ ಮಲ್ಲಣ್ಣ ತುಂಬ ಇಷ್ಟ ಆದರು. ಐ ಥಿಂಕ್ ಓವರಾಲ್ ಇಟ್ಸ್ ಅ ಗುಡ್ ವಾಚ್. ಇವಾಗಿನ ಸೊಸೈಟಿ ಬೇಸಿಕಲಿ ಏನು ಡೀಲ್ ಮಾಡ್ತಿದೆ ಆ್ಯಂಡ್ ಜನರ ಪರ್ಸ್ಪೆಕ್ಟಿವ್ಸ್ ಬಗ್ಗೆ ತುಂಬ ತುಂಬ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಆ್ಯಂಡ್ ಐ ಲೈಕ್ ದ ಫಿಲ್ಮ್. ನೀವು ಏನಾದರೂ ಈ ಥರ ಡೀಪ್ ಇಂಟೆನ್ಸ್ ಮೂವಿ ನೋಡಬೇಕು ಅಂತ ಇದ್ದರೆ ಐ ಥಿಂಕ್ ದಿಸ್ ಇಸ್ ದ ಮೂವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ನೋಡಿದವ್ರು ಏನಂತಾರೆ ಅಂತ ಸಿನಿಮಾ ನೋಡೋಕ್ಕೆ ಬಂದೆ.
ನೋಡಿದವ್ರು ಏನೂ ಹೇಳೋಂಗಿಲ್ಲ, ಸಿನಿಮಾ ಚೆನ್ನಾಗಿದೆ ಅಂತಲೇ ಹೇಳಬೇಕು. ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಸಿನಿಮಾ ನೋಡಿ ಹೊಸಬ್ರ ಸಿನಿಮಾನ ಬಂದು ಪ್ರೋತ್ಸಾಹಿಸಿ. ಹಾಗೆ ನವೀನ್ ಶಂಕರ್ ಅವ್ರದ್ದು ಆ್ಯಕ್ಟಿಂಗ್ ತುಂಬ ಅಂದರೆ ತುಂಬ ಅದ್ಭುತವಾಗಿ ಬಂದಿದೆ. ಆಮೇಲೆ ಡೈರೆಕ್ಟರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ನ್ಯಾಚುರಲಿ ಬ್ಯೂಟಿಫುಲ್ಲಿ ವೆರಿ ಎಲಿಗೆಂಟ್ಲಿ ಪೊಟ್ರೇಡ್. ನನಗಂತೂ ಸಿನಿಮಾ ತುಂಬ ಇಷ್ಟ ಆಯಿತು. ರಿಯಾಲಿಟಿನ ಮಾಕ್ ಮಾಡುವಂಥ ಒಂದು ಸಿನಿಮಾ ಅಂತ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಅವರು. ಸೊ ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಹಾಗೆ ಬೇರೆ ಸಿನಿಮಾ ಏನು ಯಾವುದ್ಯಾವ್ದು ರಿಲೀಸ್ ಆಗಿದೆ ಅದೆಲ್ಲ ಸಿನಿಮಾಗೂ ಆಲ್ ದಿ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಸೊ ನೋಡಿದವ್ರು ಏನಂತಾರೆ ಅನ್ನೋದು ಪ್ರತಿದಿನದ ವಾಡಿಕೆ. ಆ್ಯಕ್ಚುಲಿ ಬೆಳಗ್ಗೆ ಎದ್ದಾಗಲಿಂದ ಹಿಡಿದು ಸಂಜೆವರೆಗೂ ಇರುತ್ತೆ. ನೋಡಿದವ್ರು ಏನು ಅನ್ಕೋತಾರೆ ಅಂತಲೇ ಬದುಕ್ತಾ ಇರ್ತೀವಿ. ಆ ಒಂದು ಬಣ್ಣನೆಗಳನ್ನ ಬಿಡಿಸಿ ಒಂದು ಹೊಸ ರೂಪ ಕೊಟ್ಟಿರುವಂಥ ಸಿನಿಮಾ ನೋಡಿದವ್ರು ಏನಂತಾರೆ ಸಿನಿಮಾ. ಈ ಸಿನಿಮಾದ ಪ್ರಮುಖ ಪ್ಲಸ್ ಪಾಯಿಂಟ್ ಅಂದರೆ ನವೀನ್ ಶಂಕರ್ ಪರ್ಫಾರ್ಮೆನ್ಸು ಆ್ಯಂಡ್ ಹೀರೋಯಿನ್ ಪರ್ಫಾರ್ಮೆನ್ಸು. ಓವರಾಲ್ ಸಿನಿಮಾ ನಿಮಗೆ ಒಂದು ಪುಸ್ತಕ ಓದಿರೋ ಥರ ಫೀಲ್ ಕೊಡುತ್ತೆ. ಒಂದು ಒಳ್ಳೆ ಸಿನಿಮಾ ಕನ್ನಡಕ್ಕೆ. ನೋಡಿದವ್ರು ಏನಂತಾರೆ. ಸೊ ನೋಡಿದವ್ರು ಏನಂತಾರೆ ಅಂತ ಹೇಳೋ ರಿವ್ಯೂ ಕಾಯ್ದೆ. ನೀವೇ ಖುದ್ದಾಗಿ ಕನ್ನಡ ಸಿನಿಮಾನ ಬಂದು ನೋಡಿ. ಥ್ಯಾಂಕ್ ಯು. ಎಲ್ಲಿಗೂ ನಮಸ್ಕಾರ. ಅಭಿ ಹೇಳ್ದಂಗೆ ನೋಡಿದವ್ರು ಏನಂತಾರೆ ತುಂಬ ಚೆನ್ನಾಗಿತ್ತು. ಇದು ವೆರಿ ನೀಟ್ಲಿ ಬಂದು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕತೆ ನೀಟಾಗಿ ಒಂದು ಪೊಯಿಟಿಕ್ ವೇಲಿ ತಗೊಂಡು ಹೋಗ್ತಾರೆ. ಆ್ಯಂಡ್ ಸ್ಪೆಷಲ್ ಅಟ್ರಾಕ್ಷನ್ ಒಂದು ಅಫ್ಕೋರ್ಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ನವೀನ್ ಶಂಕರ್. ಸ್ಪೆಷಲಿ ಫಾರ್ ಇಸ್ ಡೆಡಿಕೇಶನ್ಗೆ ಖುಷಿ ಆಯಿತು. ಸಿನಿಮಾಗೆ ಏನು ಬೇಕೋ ಅದರ ಇನ್ನೂ ಹೆಚ್ಚಿಗೆ ಎಸ್ ಡೆಡಿಕೇಟೆಡ್ ಆ್ಯಂಡ್ ಗಿವನ್. ತುಂಬ ಒಳ್ಳೆಯದಾಗಿ ಮತ್ತು ಇನ್ನೊಂದು ಹುಡುಗಾಗಿ ಮಾಡ್ಕೊಂಡು ಮಲ್ಲನ್ನ ತುಂಬ ರಿಲೀಫ್ ಒಳ್ಳೆ ಕಾಮಿಡಿ ಕೊಡ್ತಾರೆ. ಸೊ ಆಲ್ ದಿ ಬೆಸ್ಟ್ ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ಈಗಷ್ಟೇ ನಾವು ನೋಡಿದವರು ಏನಂತಾರೆ ಸಿನಿಮಾ ನೋಡ್ಕೊಂಡು ಬಂದ್ವಿ. ಸಿನಿಮಾ ಅದೇ ನಾನು ಡೈರೆಕ್ಟ್ರಿಗೆ ಫಸ್ಟ್ ಮಾತು ಹೇಳಿದ್ದೆ ಇದು, ಸರ್ ಈ ಥರ ಸಿನಿಮಾ ತೆಗಿಯೋಕ್ಕೆ ಗಟ್ಟಿಸ್ಬೇಕು ಅಂತ. ಬಿಕಾಸ್ ಇಷ್ಟು ಸಿಂಪಲ್ ಲೈನ್ ಇಟ್ಕೊಂಡು ಇಷ್ಟು ಡೀಪಾಗಿ ತೆಗಿಯೋ ಥರ ಅವರು ಪ್ರೊಜೆಕ್ಟ್ ಮಾಡಿದ್ದಾರೆ. ಅದಕ್ಕೆ ನಿಜವಾಗ್ಲೂ ರೆಸ್ಪೆಕ್ಟ್ ಮಾಡಬೇಕಾಗತ್ತೆ. ಆಮೇಲೆ ಇಂಥ ಸಿನಿಮಾ ಗೆಲ್ಲಬೇಕಾಗತ್ತೆ. ಜೊತೆಗೆ ನವೀನ್ ಶಂಕರ್ ಸರ್ ಅವ್ರ ಆ್ಯಕ್ಟಿಂಗ್ ಮೈಂಡ್ ಬ್ಲೋಯಿಂಗ್, ಮಾತಾಡೋಂಗೆ ಇಲ್ಲ. ಅಷ್ಟು ಸೆಟಲ್ಡ್ ಆಗಿ, ಅಷ್ಟು ನೀಟಾಗಿ ಸೆಟಲ್ಡ್ ಎಕ್ಸ್ಪ್ರೆಷನ್ಸ್ ಜೊತೆಗೆ ಡೈಲಾಗ್ಸ್ ಹೇಳೋದಿದೆಯಲ್ಲ, ಇಟ್ಸ್ ವೆರಿ ಟಫ್ ಜಾಬ್. ಅದು ಆರ್ಟಿಸ್ಟ್ಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಇವಾಗ ಇತ್ತೀಚೆಗೆ ಆಡಿಯನ್ಸ್ ಕೂಡ ತುಂಬ ಮೆಚೂರ್ಡ್ ಆಗಿ ಸಿನಿಮಾಗಳನ್ನ ನೋಡ್ತಿದ್ದಾರೆ. ಸೊ ತುಂಬ ಖುಷಿ ಆಯಿತು ಈ ಥರ ಸಿನಿಮಾ ಗೆಲ್ಲಿಸಿ. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಎಲ್ಲರ ಸಿನಿಮಾ ನೋಡಿ, ಹೊಸಬ್ರು ಸಿನಿಮಾ ನೋಡಿ, ಮತ್ತು ಎಲ್ಲ ಹೀರೋ ಸಿನಿಮಾನೂ ನೋಡಿ, ಹೆಲ್ಪ್ ಮಾಡಿ. ಸೊ ನಮ್ಮ ಭಾವತಿರಾಯನ ಸಿನಿಮಾ ಕಡೆಯಿಂದ ಎಲ್ಲರೂ ಒಂದು ಸತಿ ನೋಡಿದವರು ಏನಂತಾರೆಗೆ ಆಲ್ ದ ವೆರಿ ಬೆಸ್ಟ್. ಎಸ್ಪೆಷಲಿ ಪದ್ಮಾವತಿ ರಾವ್ ಮೇಡಮ್ಗೆ ನಮ್ಮ ಚಿತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಇವತ್ತಿಲ್ಲಿಗೆ ಬಂದು ನಮ್ಮೊಟ್ಟಿಗೆ ಮಾತಾಡಿದ್ದಾರೆ. ಹಾಗೂ ನಿವೇದಿತಾ ಶಿವರಾಜ್ಕುಮಾರ್ ಅವರು ಹಾಗೂ ಪ್ರೇಮ್ ಸರ್ ಮತ್ತು ನಮ್ಮ ಇಂಡಸ್ಟ್ರಿಯ ಎಲ್ಲರೂ ಎಷ್ಟು ಜನ ಸಾಧ್ಯನೋ ಊರಲ್ಲಿದ್ದಾರೋ ಅಷ್ಟು ಜನನೂ ಬಂದು ನಮಗೆ ಸಪೋರ್ಟ್ ಮಾಡಿ ಇವತ್ತು ಚಿತ್ರನ ಇಷ್ಟಪಟ್ಟಿದ್ದಾರೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಎಲ್ಲರನ್ನೂ ನೋಡಿದವರೆಲ್ಲ ಆ್ಯಕ್ಚುಲಿ ನೋಡಿದವ್ರು ಏನಂತಾರೆ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ನೀವು ಸಹ ಟ್ರೇಲರ್ ನೋಡಿ, ರಿವ್ಯೂಸ್ ನೋಡಿ, ಈ ಸಿನಿಮಾ ನಿಮಗೆ ಹಿಡಿಸಬಹುದು ಅನಿಸಿದರೆ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರನ್ನು ತುಂಬ ಚೆನ್ನಾಗಿ ಬೆಳೆಸಿದ್ದೀರಾ. ಈಗಲೂ ಕೂಡ ಇನ್ನೂ ಥಿಯೇಟರಲ್ಲಿದೆ, 4ನೇ ವಾರ ಚೆನ್ನಾಗಿ ಓಡ್ತಾ ಇದೆ. ಅದು ಓಡ್ತಾ ಇರೋ ಹಂಗೆ ನೋಡಿದವರು ಏನಂತಾರೆ ರಿಲೀಸ್ ಆಗಿದೆ ಆಲ್ರೆಡಿ. ಆ್ಯಂಡ್ ತುಂಬ ಒಳ್ಳೆ ರೆಸ್ಪಾನ್ಸ್, ಅಂದರೆ ತುಂಬ ಓವರ್ವೆಲ್ಮಿಂಗ್ ರೆಸ್ಪಾನ್ಸ್ ಬರ್ತಿದೆ. ನನ್ನ ಇಷ್ಟು ವರ್ಷದ ಕರಿಯರಲ್ಲಿ ಐ ಥಿಂಕ್ ಈ ಪಾಸ್ಟ್ ನವೆಂಬರಿಂದ ನನ್ನ ಟಚ್ ವುಡ್ ಒಳ್ಳೆ ಟೈಮ್ ಶುರುವಾಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೋಡಿದವರು ಏನಂತಾರೆ ಮೆಚ್ಚಿದ್ದಕ್ಕೆ. ಆಲ್ರೆಡಿ 2 ದಿನದಲ್ಲೇ ನಮಗೆ ಒಳ್ಳೆ ಏನಂತಾರೆ ರಿಸಲ್ಟ್ಸ್ ಅಥವಾ ರೆಸ್ಪಾನ್ಸ್ ಸಿಗ್ತಿದೆ. ಹೀಗೆ ಜಾಸ್ತಿ ಜನ ಥಿಯೇಟರ್ಸಿಗೆ ಬಂದು ನಮ್ಮನ್ನು ಬೆಳೆಸಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಅಷ್ಟೇ. ನಮ್ಮ ಸಿನಿಮಾದಲ್ಲಿ ಒಂದು ಭಾಳ ಚಲೋ ಕ್ಯಾರೆಕ್ಟರ್ ಮಾಡ್ತಾನೆ. ಆಮೇಲೆ ಆ್ಯಕ್ಚುಯಲ್ ರಿಲೀಫ್ ಪಾಯಿಂಟ್ ಆಫ್ ದ ಸಿನಿಮಾ. ಭಾಳ ಚಂದ ಆ್ಯಕ್ಟಿಂಗ್ ಮಾಡೋಣ. ಮಾತಾಡು. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಯಿತು ಎಲ್ಲರೂ ನೋಡಿ. ಆಮೇಲೆ ಸಾರ್ ಜೊತೆ ಮಾಡಿದ್ದು ತುಂಬ ಖುಷಿ ಆಯಿತು. ಎಲ್ಲರೂ ಫಿಲಮ್ನ ನೋಡಿ ಚೆನ್ನಾಗಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಮಯೂರೇಶ್ ನಮ್ಮ ಸಿನಿಮಾದ ಸಂಗೀತ ನಿರ್ದೇಶಕರು. ಇದು ಇವರ ಟ್ರಾನ್ಸ್ಲೇಟ್ ಮಾಡಬೇಕಾ? ಓಕೆ. ಇವ್ರಿಗೆ ಇದು ಮೊದಲನೇ ಸಿನಿಮಾ ಕನ್ನಡದಾಗೆ. ಬಟ್ 2ನೇ ಸಿನಿಮಾ ರಿಲೀಸ್ ಆಯಿತು. ಇದಕ್ಕೂ ಮುಂಚೆ PTSಗೂ ಇವರೇ ಕೆಲಸ ಮಾಡಿದ್ದು. ಮಾತಾಡ್ತಾರೆ.
ಎಲ್ಲರಿಗೂ ನಮಸ್ಕಾರ, ನಾನು ಮಯೂರೇಶ್ ಅಧಿಕಾರಿ. ಎಲ್ಲರಿಗೂ ನಮಸ್ಕಾರ, ನಾನು ಮಯೂರೇಶ್ ಅಧಿಕಾರಿ. ಐ ಆಮ್ ಅಪೋಲೋಜೈಸ್ ಫಾರ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್, ಸೊ ಐ ಆಮ್ ನಾಟ್ ವೆರಿ ಮಚ್ ಫ್ಲೂಯೆಂಟ್ ಇನ್ ಕನ್ನಡ. But thank you so much for coming, everybody here, and showing a lot of love to this film. So all credit goes to him, this man here, and he has written a beautiful film and beautifully shot by Ashwin Kennedy, our producer Nagesh Gopal, and Apurva, Naveen, Malena, everybody here. We have contributed so much for this film, and we are getting very good response and a lot of love from you guys. And behalf of our team, I would like to I'm very overwhelmed right now. I don't know, not finding very appropriate words perhaps, but yeah. So 5-6 years it's been in the production, and we all have been dreaming of this day that we will just come to the theaters and watch this film with everybody and the audiences. And I'm so glad that Padmavati Rao ma'am is associated with this film. Okay, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಧನ್ಯವಾದ. ಸಿನಿಮಾ ನೋಡಿ ಥಿಯೇಟರಲ್ಲಿ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ಎ ಬಿಗ್ ಥ್ಯಾಂಕ್ಸ್ ಟು ಮೀಡಿಯಾ ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ಮಾಡಿರೋ ಎಲ್ಲ ಆ್ಯಕ್ಟರ್ಗೂ ಎಲ್ಲರಿಗೂ ಥ್ಯಾಂಕ್ಸ್. ಆ್ಯಕ್ಚುಲಿ ಒಂದು ಒಳ್ಳೆಯ ಸಿನಿಮಾ ಕೊಟ್ಟಿದ್ದೀರಿ ಕನ್ನಡ ಇಂಡಸ್ಟ್ರಿಗೆ. ದಯವಿಟ್ಟು ನೀವೆಲ್ಲ ಬೆಳೆಸಿ ಅದನ್ನು ದೊಡ್ಡದು ಮಾಡಿ, ಇದೊಂದು ಕೇಳ್ಕೊತೀನಿ ನಿಮ್ಮೆಲ್ಲರೂ. ಆ್ಯಕ್ಚುಲಿ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ. ಇದನ್ನು ನೀವು ಮೀಡಿಯಾ ಮುಖಾಂತರ ಎಲ್ಲರಿಗೂ ತಲುಪಿಸಿ ಮಗುನ ಬೆಳೆಸ್ಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ಕಮಿಂಗ್. ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಬೇಕಾಗತ್ತೆ. ಐ ಪ್ರಾಮಿಸ್ ಈ ಮೂವಿ ಬಂದು ನಿಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ. ನಾವು ಇಲ್ಲಿ ತನಕ ಕರ್ಕೊಂಡು ಬಂದುಬಿಟ್ಟಿದ್ದೀವಿ, ಇನ್ಮೇಲೆ ನೀವೇ ಕರ್ಕೊಂಡು ಹೋಗ್ಬೇಕು ಈ ಮೂವಿನ ಇನ್ನು ಮುಂದಕ್ಕೆ. ಫಾರ್ ಶೋರ್ ನೀವೆಲ್ಲ ಇಷ್ಟಪಡ್ತೀರ ಅಂತ ಅನ್ಕೋತೀವಿ. ಸೋಫಾರ್ ನೋಡಿದವರು ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ರೈಟ್ ಸ್ಟಾರ್ಟಿಂಗ್ ಫ್ರಮ್ ಅಪೂರ್ವ ಮ್ಯಾಮ್, ಕುಲ್ದೀಪ್ ಸರ್, ನವೀನ್ ಸರ್, ಆ್ಯಂಡ್ ಪ್ರೊಡ್ಯೂಸರ್ ಸರ್, ನಾಗೇಶ್ ಸರ್, ಮಯೂರೇಶ್ ಸರ್, ಮಲ್ಲ, ಎಲ್ಲರೂ ಅವರು ಬೆಸ್ಟ್ ಕೊಟ್ಟಿದ್ದೀವಿ. ನೀವು ಬಂದು ಅಪ್ರಿಷಿಯೇಟ್ ಮಾಡಿದರೆ, ಸಪೋರ್ಟ್ ಮಾಡಿದರೆ ನಮಗೆ ಇನ್ನೂ ಎನರ್ಜಿ ಕೊಡುತ್ತೆ. ಸೊ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಎಲ್ಲರೂ ಬಂದಿರೋದಕ್ಕೆ. ಆಮೇಲೆ ಪ್ರತಿ ಹೆಜ್ಜೆ ಒಳಗೂ, ಪ್ರತಿ ಸಿನಿಮಾದೊಳಗೂ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನನ ಇಲ್ಲಿವರೆಗೂ ಮಾಡ್ಕೋತಾ ಬಂದೀವಿ ಅನ್ನೋ ಒಂದು ಖುಷಿ ಐತಿ. ಇವತ್ತು ಫ್ರೈಡೇ ನಮಗೆ ಮಾರ್ನಿಂಗ್ ಶೋಸ್ ಎಲ್ಲ ಅಷ್ಟು ಓಪನಿಂಗ್ ಇರಲಿಲ್ಲ, ಕಮ್ಮಿನೇ ಇತ್ತು. ಈವ್ನಿಂಗ್ ಶೋಸ್ ಎಲ್ಲ ಫಿಲ್ ಹಾಕೋತಾ ಬಂತು. ಇವತ್ತು ಸ್ಯಾಟರ್ಡೆ ನಮಗೆ ಶೋಸ್ ಹೌಸ್ಫುಲ್ ಆಗಿರೋ ಶೋಸ್ 6 ಹೌಸ್ಫುಲ್ ಶೋಗಳಾಯಿತು. ಆಮೇಲೆ ನಾಳೆ ಈಗ ಆಲ್ರೆಡಿ ಫಿಲ್ಲಿಂಗ್ಸ್ ಬೆಟ್ರ್ ಹಾಕೋತಾ ಹೊಂಟೈತಿ. ಆಮೇಲೆ ವಾಕಿಂಗ್ಗಳು ಜಾಸ್ತಿ ಆಗತ್ತವು ಬುಕಿಂಗ್ಸ್ ಜೊತೆಗೆ. ಒಳ್ಳೆ ಸಿನಿಮಾ ಮಾಡಿದ ಖುಷಿ ಜೊತೆಗೆ ಇಲ್ಲಿ ಬಂದಾಗ ರೆಸ್ಪಾಂಡ್ ಮಾಡಿದಾಗ ಅವರು ಭಾವನಾತ್ಮಕವಾಗಿ ಕನೆಕ್ಟ್ ಆಗಿ ಮಾತಾಡಿದಾಗೆಲ್ಲ ಖುಷಿ ಆಗುತ್ತೆ. ನಮ್ಮ ತಂಡಕ್ಕೆ ಈ ಮೂಲಕ ಧನ್ಯವಾದಗಳು. ಆಮೇಲೆ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು. ಸಾಧ್ಯವಾದಷ್ಟು ಜನರಿಗೆ ತಲುಪುವ ಪ್ರಯತ್ನ ಮಾಡೋಣ. ನಮಸ್ಕಾರ. Madam, for this film, which is like a rarity in regional cinema, and the song has been receiving a lot of love from everyone. I urge everyone to go watch this film in theaters, and thank you so much for having me on. ಆ್ಯಂಡ್ ಪದ್ಮಾವತಿ ರಾವ್ ಮ್ಯಾಮ್ ಜೊತೆಗೆ ಕೆಲಸ ಮಾಡಿದ ಖುಷಿ ಇತ್ತು. ಇವತ್ತು ಅವ್ರ ಜೊತೆ ನಾನು ಸಿನಿಮಾ ನೋಡಿರಲಿಲ್ಲ ಥಿಯೇಟ್ರ್ನಾಗ. ಇವತ್ತು ಅವ್ರ ಜೊತೆ ನೋಡಿದ್ದೂ ಭಾಳ ಖುಷಿ ಆಯ್ತು. ಥ್ಯಾಂಕ್ ಯು. ಅಲ್ಟಿಮೇಟನ್ನು ನೋಡ್ಕೊಂಡು ಬಂದಿದ್ದೀವಿ. ಬಟ್ ಇದು ಒಂಥರ ವಿಮೆನ್ ಲಿಬರೇಟೆಡ್ ಅಂತ ನೋಡಿದವರು ಏನಂತಾರೆ ಅನ್ನೋದಕ್ಕೆ ಅಮ್ಮನ ಕ್ಯಾರೆಕ್ಟರ್ ತುಂಬ ಪುಷ್ಟಿ ಕೊಡುತ್ತೆ. ಸೊ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು. ಕುಲ್ದೀಪ್, ಸಾಯಿ, ಪ್ರಜ್ವಲ್, ಅಪೂರ್ವ ಅವರೆಲ್ಲರೂ ಅಂದರೆ ನಮ್ಮದೇ ಟೀಮ್ ಅನ್ನೋ ಥರದವರು. ಸೊ ಎಲ್ಲರೂ ಬಂದು ಸಿನಿಮಾನ ನೋಡಿ. ಆ್ಯಂಡ್ ಇವರು ನವೀನ್ ಶಂಕರ್ ಅವರ ಆ್ಯಕ್ಟಿಂಗ್ ಆ್ಯಂಡ್ ಅಪೂರ್ವ ಅವರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಎಲ್ಲರೂ ಬಂದು